ಹೇಳಿದ್ರೆ ನಾವು ಒಂದು ಫೋನ್ನ ಖರೀದಿ ಮಾಡಬೇಕಾದ್ರೆ ಯೂಶಲಿ ನಾವೇನು ಮಾಡ್ತಿದ್ದೀರಿ, ಒಂದು ಬಜೆಟ್ನ ನೋಡ್ತೀರಿ. ಆಬ್ವಿಯಸ್ಲಿ ಬಜೆಟ್ ನೋಡಬೇಕಾಗುತ್ತೆ. ಅದರಲ್ಲಿ ಈ ಆ ಪರ್ಟಿಕ್ಯುಲರ್ ಏನು ಫೋನ್ ತೊಗೊತೀರಿ ಅದರಲ್ಲಿ ನಮಗೆ ಎಲ್ಲ ಯೂಸ್ ಆಗುತ್ತಾ, ಸೊ ಆ ಚಿಪ್ಸೆಟ್ ನಮ್ಗೆ ನಿಜವಾಗ್ಲೂ ಯೂಸ್ ಆಗುತ್ತಾ, ಆ ಬ್ಯಾಟ್ರಿ ನಿಜವಾಗ್ಲೂ ಬೇಕಾಗುತ್ತಾ, ಅಥವಾ ಆ ಡಿಸ್ಪ್ಲೇ ರಿಯಲಿ ವರ್ತಾ, ಇದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಯೋಚನೆ ಮಾಡೋಕೆ ಹೋಗಲ್ಲ. ಆಫರ್ಸ್ ನೋಡ್ತೀರಿ, ಫೋನ್ನ ತೊಗೊಂಡ್ಬಿಡ್ತೀರಿ. ಆಫರ್ಸ್ನ ನೋಡಬೇಕು, ನೋ ಡೌಟ್. ಬಟ್ ಅದ್ರ ಜೊತೆಗೆ ಆ ಫೋನ್ ಯಾವ ಚಿಪ್ಸೆಟಲ್ಲಿದೆ, ಅದ್ರ ಬ್ಯಾಟ್ರಿ ಕೆಪಾಸಿಟಿ ಏನು, ಆ ಡಿಸ್ಪ್ಲೇ ಯಾವುದು, ಅದ್ರ ಜೊತೆಗೆ ಯೂಸರ್ ಇಂಟರ್ಫೇಸ್ ಹೇಗಿದೆ, ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಯೂಸೇಜು ಡಿಫ್ರೆಂಟ್ ಪರ್ಪಸ್ಗೆ ಇರುತ್ತೆ. ಸ್ವಲ್ಪ ಜನ ಗೇಮಿಂಗ್ ಅಂತ ಫೋನ್ ತೊಗೊತಾರೆ, ಸ್ವಲ್ಪ ಜನ ನಾರ್ಮಲ್ ಬೇಸಿಕ್ ಬ್ರೌಸಿಂಗೋಸ್ಕರ ಫೋನ್ ತೊಗೊತಾರೆ, ಸ್ವಲ್ಪ ಜನ ಬರೀ ಕಾಲ್ಸ್ ಇರೋ ಸಾಕು ಏನು ಬೇಡ ಅಂತ ಅಂತಾರೆ. ಸೊ ಇವತ್ತಿನ ಈ ವಿಡಿಯೋ, ಈ 2025 ಜೂನಲ್ಲಿ ನಾವು ಒಂದು ಫೋನಲ್ಲಿ ಏನೆಲ್ಲ ನೋಡಬೇಕಾಗುತ್ತೆ, ಅದು ನೋಡ್ಬೇಕಾದ್ರೆ ಏನೆಲ್ಲ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆಗುತ್ತೆ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ನೋಡೋಣ. ಸೊ ಆಸ್ ಯೂಶುವಲ್ ನಾನು ನಿಮ್ಮ ಜಗದೀಶ್, ಟೆಕ್ ಗ್ಯಾರೇಜ್ ಕನ್ನಡಗೆ ಸ್ವಾಗತ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ 80% ಜನ ವಿಡಿಯೋ ನೋಡ್ಬಿಟ್ಟು ಹಾಗೆ ಹೋಗ್ತಿದ್ದಾರೆ, ಸಬ್ಸ್ಕ್ರೈಬ್ ಅಂತೂ ಆಗ್ತಿಲ್ಲ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೊಂಥರ ಪ್ರೋತ್ಸಾಹ ಸಿಗಂಗಾಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಜಾಸ್ತಿ ಥರ ಮಾಡ್ತೀರಾ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೆಳೆಯರೇ, ಮೊದಲನೇದಾಗಿ ಈ ಚಿಪ್ಸೆಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ಈ 2025 ಜೂನಲ್ಲಿ ನೀವೇನಾದರೂ ಒಂದು ಫೋನ್ನ ಚಿಪ್ಸೆಟ್ಗೋಸ್ಕರ ನೋಡ್ತಿರ್ಬೇಕಾದ್ರೆ, ನಿಮ್ಮ ಬಜೆಟ್ ಕ್ಲೋಸ್ ಟು 20,000, 25,000 ಅಥವಾ 28,000 ಇರಬೇಕಾದ್ರೆ ಒಂದು ವಿಚಾರ ತಿಳ್ಕೊಳ್ಳಿ. ಈ ಚಿಪ್ಸೆಟ್ ನಿಮಗೆ ಅಟ್ಲೀಸ್ಟ್ 4 nm ಚಿಪ್ಸೆಟ್ ಆಗಿರಬೇಕು, ಪವರ್ ಎಫಿಷಿಯಂಟ್ ಚಿಪ್ಸೆಟ್ ಆಗಿರಬೇಕು. ಈ 5 nm, 6 nm ಮತ್ತು 8 nm ಕಾಲ ಹೋಗಿದೆ. ಈಗ ನೋಡೋಕೆ ಹೋದ್ರೆ ಈ 15,000 ಒಳಗಿರೋ ಫೋನ್ಸಲ್ಲೂ ನಿಮಗೆ ಈ 4 nm ಚಿಪ್ಸೆಟ್ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ ಈ 4S Gen 2 ಆಗಿರ್ಬೋದು, ಅಥವಾ MediaTek ಅವರ Dimensity 7300 ಆಗಿರ್ಬೋದು, ಅಥವಾ ಸ್ಯಾಮ್ಸಂಗ್ ಅವರ Exynos 1480 ಆಗಿರ್ಬೋದು, ಇವೆಲ್ಲ ಈ 4 nm ಚಿಪ್ಸೆಟ್ ವರ್ಕ್ ಆಗುತ್ತೆ. ಎರಡನೇ ವಿಚಾರ ಭಾಳ ಇಂಪಾರ್ಟೆಂಟ್ ಆಗಿ ಈ ನಡುವೆ ನೀವು ನೋಡಲೇಬೇಕಾಗಿರೋದು ಏನಂದರೆ OS ಅಪ್ಡೇಟ್ಸು. ಈ ಹಾರ್ಡ್ವೇರ್ ವಿಚಾರದಲ್ಲಿ ಆಲ್ಮೋಸ್ಟ್ ಎಲ್ಲ ಡನ್ ಆಗಿದೆ. ಯಾಕಂದರೆ ಏನಾನ ಮೇಜರ್ ಚೇಂಜಸ್ ಏನಿದೆ ನಿಮಗೆ ಚಿಪ್ಸೆಟಲ್ಲಿ ನೋಡ್ಬೋದು, ಚಿಪ್ಸೆಟ್ ಸ್ವಲ್ಪ ಚೇಂಜಸ್ ಕಾಣ್ಬೋದು. ಬಟ್ ಅದು ಬಿಟ್ಟು ಬೇರೆ ಎಲ್ಲ ಕಾಂಪೊನೆಂಟ್ಸ್ ಸ್ವಲ್ಪ ಸ್ಯಾಚುರೇಟ್ ಆಗಿದೆ ಆಗಲೇ, ನಿಮಗೆ ಮೇಜರ್ ಚೇಂಜಸ್ ಕಾಣಲ್ಲ. ಆದರೆ ಈ ಅಪ್ಡೇಟ್ಸಲ್ಲಿ ಮೇಜರ್ ಚೇಂಜಸ್ ನಿಮ್ಗೆ ಕಾಣುತ್ತೆ. ಎಸ್ಪೆಷಲಿ ಈ AI ಫೀಚರ್ಸ್ ಎಲ್ಲ ನಿಮಗೆ ಭಾಳ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಇದಕ್ಕೆ ಈ ಸಾಫ್ಟ್ವೇರ್ ಅಪ್ಡೇಟ್ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ವಿಚಾರದಲ್ಲಿ ನೀವು ನೋಡಕ್ಕೆ ಹೋದಾಗ ಮಿನಿಮಮ್ ನಿಮಗೆ 3 years ಆಫ್ ಮೇಜರ್ ಅಪ್ಡೇಟ್ಸ್ ಇರಬೇಕು, ಮತ್ತು 4 years ಆಫ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ ಇರಬೇಕು. ಸೊ ಆ ವಿಚಾರದಲ್ಲಿ ನೋಡಿದಾಗ ಈ ನಮ್ಮ ಸ್ಯಾಮ್ಸಂಗ್ ಆಗಿರ್ಬೋದು, ಅಥವಾ ಮೋಟರೋಲಾ ಆಗಿರ್ಬೋದು, ಅಥವಾ IQ ಆಗಿರ್ಬೋದು ತುಂಬಾ ಒಳ್ಳೆ ಕೆಲಸ ಮಾಡ್ತಿದೆ. ಎಸ್ಪೆಷಲಿ ಈ ಸ್ಯಾಮ್ಸಂಗ್ ಡಿವೈಸಸ್ ನಿಮಗೆ 6 years, 7 years ಆಫ್ ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ನೆಕ್ಸ್ಟ್ ಮೇಜರ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಬಂದ್ಬಿಟ್ಟು ಸ್ಟೋರೇಜ್ ಆಗಿರುತ್ತೆ. ಈ ಸ್ಟೋರೇಜ್ ವಿಚಾರ ಏನು ಬಂದಾಗ ನಿಮ್ಮ ಬಜೆಟ್ ಏನಾದ್ರು 15,000 ಇರಬೇಕಾದ್ರೆ UFS 3.1 ಇರೋ ಸ್ಟೋರೇಜ್ನ ತಗೊಳ್ಳಿ. UFS 2.2 ಇಸ್ ಆಲ್ಸೋ ಓಕೆ, ಬಟ್ ಪ್ರಿಫರಬಲಿ UFS 3.1 ಇದ್ರೆ ಸೂಪರ್. ಈ ರ್ಯಾಮ್ ವಿಚಾರದಲ್ಲೂ ಅಷ್ಟೇ LPDDR4X ರ್ಯಾಮ್ನ ಚೂಸ್ ಮಾಡಿ. ಸೊ ಈ ವಿಚಾರದಲ್ಲಿ ನೀವೇನಾದ್ರು ಮಿನಿಮಮ್ ಏನು ರಿಕ್ವೈರ್ಮೆಂಟ್ ನೋಡಬೇಕು ಅಂತಂದರೆ, ಈ ರ್ಯಾಮ್ ವಿಚಾರದಲ್ಲಿ LPDDR4X ರ್ಯಾಮ್ ಅಂತೂ ಇರಲೇಬೇಕು. ಜೊತೆಗೆ UFS 2.2 ಅಂಡ್ ಅಬವ್ ಇರಬೇಕು. UFS 2.2 LPDDR4X ಇದು ಮಿನಿಮಮ್ ಕ್ರೈಟೀರಿಯಾ ನೋಡ್ಕೊಳ್ಳಿ. ಸೊ ನಿಮ್ಮ ಬಜೆಟ್ ಏನಾದ್ರು 10,000, 12,000 ಫೋನ್ಸಲ್ಲಿ ನಿಮಗೆ ಗ್ಯಾರಂಟಿ ಸಿಗುತ್ತೆ LPDDR4X ಮತ್ತು UFS 2.2. ಆದರೆ ನಿಮ್ಮ ಬಜೆಟ್ ಅಂದರೆ 20,000 ಮೇಲಿದ್ದರೆ ಈ ಸ್ಟೋರೇಜ್ ವಿಚಾರದಲ್ಲಿ ನೀವು UFS 3.1 ಅಂಡ್ ಅಬವ್ ನೋಡ್ಕೊಳ್ಳಿ. ಮತ್ತು ಈ ರ್ಯಾಮ್ ವಿಚಾರಕ್ಕೆ ಬಂದಾಗ LPDDR5 ಇದ್ರೆ ಸೂಪರು, ಅದ್ರ ಜೊತೆಗೆ 5X ಇನ್ನೂ ಸೂಪರು. ನೆಕ್ಸ್ಟ್ ಬ್ಯಾಟ್ರಿ ವಿಚಾರಕ್ಕೆ ಬಂದಾಗ ಭಾಳಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಈ ಸಿಲಿಕನ್ ಕಾರ್ಬನ್ ಬ್ಯಾಟ್ರೀಸ್ ಎಲ್ಲ ಇಂಟ್ರೊಡ್ಯೂಸ್ ಆಗಿದೆ. ಸೊ ಈಗಿರೋ ಬ್ಯಾಟ್ರಿಗಳೆಲ್ಲ ನಿಮಗೆ ಈ 6,000, 7,000, 7,500 ಆ ಥರ ಬ್ಯಾಟ್ರೀಸ್ ಎಲ್ಲ ಬರ್ತಿದೆ. ಆದರೆ ನಿಮ್ಮ ಬಜೆಟ್ ಏನಾದರೂ 20,000, 25,000 ಇದ್ದರೆ ಮಿನಿಮಮ್ 5,500 mAh ಬ್ಯಾಟ್ರಿ ನೋಡಿ. ಯಾಕೆ ಅಂತಂದರೆ ಈ ನಡುವೆ ನಾವು ಜಾಸ್ತಿ ಈ ಗೇಮ್ಗಳು ಆಡೋದಾಗಿರಲಿ, ಅಥವಾ ಬ್ರೌಸಿಂಗ್ ಮಾಡೋದಾಗಿರಲಿ, ಅಥವಾ ಯೂಟ್ಯೂಬ್ ವೀಡಿಯೋ, ಎಸ್ಪೆಷಲಿ ಈ ಮಲ್ಟಿಮೀಡಿಯಾ ಕಂಟೆಂಟ್ಸ್ ಎಲ್ಲ ನೋಡೋದು ಜಾಸ್ತಿ ಆಗಿರೋದ್ರಿಂದ ನಿಮ್ಮ ಬ್ಯಾಟ್ರಿ 5,000 mAh ಮೇಲಿದ್ರೆ ಒಳ್ಳೆಯದೇ. ಏನೇ ಕಾರಣಕ್ಕೂ ಈ 5,000 mAh ಬ್ಯಾಟ್ರಿಗಿಂತ ಕಡಿಮೆ ಇರೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಮತ್ತು ಈ ಚಾರ್ಜರ್ ವಿಚಾರದಲ್ಲಿ ಮಿನಿಮಮ್ ಒಂದು 45-50 ವಾಟ್ಸ್ ಇದ್ದರೆ ಒಳ್ಳೆಯದೇ. ಬಟ್ ಈಗಿರೋ ಟ್ರೆಂಡಲ್ಲಿ ನಿಮಗೆ 90 ವಾಟ್ಸ್, 100 ವಾಟ್ಸ್ ಚಾರ್ಜರ್ ಸಿಗುತ್ತೆ. ಕಾರಣ ಏನು ಅಂತಂದರೆ ನಮಗೆ ಸಿಗ್ತಾ ಇರುತ್ತೆ ಈ ಫೋನ್ಸ್ಗಳಲ್ಲಿ ಈಗ ಮಿನಿಮಮ್ 120 Hz ರಿಫ್ರೆಶ್ ರೇಟ್ ಅಂತ ಇದ್ದೇ ಇರುತ್ತೆ. ಈ ಡಿಸ್ಪ್ಲೇ 120 Hz ರಿಫ್ರೆಶ್ ರೇಟ್ ಇದ್ದಾಗ ಈ ಬ್ಯಾಟ್ರಿ ಕನ್ಸಪ್ಷನು ಹಾಗೆ ಇರುತ್ತೆ, ಜಾಸ್ತಿನೇ ಇರುತ್ತೆ. ಇದೆಲ್ಲ ವಿಚಾರ ತರಳಿಕೊಂಡು ನೋಡಿದಾಗ ಈ 45-50 ವಾಟ್ಸ್ ಅಡಾಪ್ಟರ್ ಇದ್ದರೆ ಫಾಸ್ಟ್ ಚಾರ್ಜಿಂಗ್ಗೆ ಭಾಳ ಹೆಲ್ಪ್ ಆಗುತ್ತೆ. ಬಾಕ್ಸ್ ಜೊತೆಗೆ ಅಡಾಪ್ಟರ್ ಕೊಟ್ಟರೆ ಇನ್ನೂ ಒಳ್ಳೆ ಇದೆ. ಬಟ್ ಈ ನಡುವೆ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಬಟ್ ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ ಗೊತ್ತಿಲ್ಲ. ಬಟ್ ಬಾಕ್ಸ್ ಜೊತೆಗೆ ಅಡಾಪ್ಟರ್ ಇದ್ದರೆ ಒಳ್ಳೆಯದೇ. ಒಂದು ವಿಚಾರ ಮರ್ತಿದ್ದೆ, ಈ USB Type-C ಪೋರ್ಟ್ ಇರೋದು ನೋಡಿ. ಈ ಮೈಕ್ರೋ USB ಪೋರ್ಟ್ಸನ್ನು ಮರ್ತುಬಿಡಿ, Type-C ಪೋರ್ಟ್ ಇರೋದು ಭಾಳ ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟು ಈ ಸ್ಪೀಕರ್ಸ್ನ ಭಾಳ ನೆಗ್ಲೆಕ್ಟ್ ಮಾಡ್ತಾರೆ. ಸ್ಟಿರಿಯೋ ಸ್ಪೀಕರ್ಸ್ ಇರೋದು ತುಂಬ ಒಳ್ಳೆಯದು. ಜೊತೆಗೆ ಡಾಲ್ಬಿ ಅಟ್ಮಾಸ್ ಇರೋ ಇನ್ನೂ ಸೂಪರು. ಎಸ್ಪೆಷಲಿ ಇವಾಗ ಬರ್ತಾ ಇರೋ ಕಂಟೆಂಟ್ಸ್ ಎಲ್ಲ ಈ ನೆಟ್ಫ್ಲಿಕ್ಸ್ ಕಂಟೆಂಟ್ ಆಗಿರಲಿ, ಅಥವಾ ಪ್ರೈಮ್ ವಿಡಿಯೋ ಕಂಟೆಂಟ್ಸ್ ಆಗಿರಲಿ, ಒಳ್ಳೆ ಸೌಂಡ್ ಕ್ವಾಲಿಟಿ ಇರುತ್ತೆ. ಈ ಸೌಂಡ್ ಕ್ವಾಲಿಟಿನ ನೀವೇನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅದೇ ತಕ್ಕಂಗೆ ನಿಮಗೆ ಸ್ಪೀಕರ್ಸು ಆಗಿರಬೇಕು. ಸೊ ಸ್ಟಿರಿಯೋ ಸ್ಪೀಕರ್ಸ್ ವಿತ್ ಡಾಲ್ಬಿ ಅಟ್ಮಾಸ್ ಸೂಪರ್. ನೆಕ್ಸ್ಟ್ ಡಿಸ್ಪ್ಲೇ. ಸೊ ಡಿಸ್ಪ್ಲೇ ವಿಚಾರ ಬಂದಾಗ AMOLED ಇಸ್ ಮಸ್ಟ್. 10,000ಕ್ಕಿಂತ ಕಡಿಮೆ ಇದ್ದರೆ AMOLED ಇಲ್ದಿರೋದು ಓಕೆ. ಬಟ್ 10,000ದಿಂದ 25,000 ಫೋನ್ಸ್ಗಳಲ್ಲಿ
ನೀವು AMOLEDನ ಎಕ್ಸ್ಪೆಕ್ಟ್ ಮಾಡಲೇಬೇಕು. ನೆಕ್ಸ್ಟ್ ಅದೇ ಡಿಸ್ಪ್ಲೇಲಿ ನಿಮಗೆ 120 Hz ರಿಫ್ರೆಶ್ ರೇಟು, ಅದ್ರ ಜೊತೆಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟು ಇವೆಲ್ಲನೇ ಭಾಳ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಕರ್ವ್ ಸ್ಕ್ರೀನ್ ಇದ್ರೆ ಪ್ರೀಮಿಯಂ ಅಂತೂ ಇದ್ದೇ ಇರುತ್ತೆ, ಬಟ್ ಫ್ಲಾಟ್ ಸ್ಕ್ರೀನ್ ಇದ್ರೂ ಇನ್ನೂ ಒಳ್ಳೇದು. ಯಾಕಂದರೆ ಈ ಕರ್ವ್ ಸ್ಕ್ರೀನಲ್ಲಿ ಈ ಸ್ಕ್ರಾಚಸ್ ಆಗಿಲ್ಲ ಅಥವಾ ಮೇಜರ್ ಡ್ಯಾಮೇಜ್ಗಳೆಲ್ಲ ಜಾಸ್ತಿನೇ. ಸೊ ಈ ಫ್ಲಾಟ್ ಸ್ಕ್ರೀನ್ ಇದ್ದಷ್ಟು ಒಳ್ಳೇದು. ನೀವೇನಾದ್ರು ಗೇಮರ್ ಆಗಿದ್ರೆ ಫ್ಲಾಟ್ ಡಿಸ್ಪ್ಲೇಗಳೇ ಬೆಸ್ಟ್. ಈ ಕರ್ವ್ಸ್ ಡಿಸ್ಪ್ಲೇಗಳಲ್ಲಿ ಈ ಗೇಮಿಂಗ್ ಆಡೋದು ಭಾಳ ಕಷ್ಟ. ಡ್ಯೂರಬಿಲಿಟಿ ವಿಚಾರ ಬಂದಾಗ IP64 ಮಸ್ಟು. ಮಳೆಗಾಲ ಏನು ಬೇಕಾದ್ರೂ ಆಗ್ಬೋದು. ಸೊ IP64 ಮಸ್ಟ್ ಆ್ಯಂಡ್ ಶುಡ್. ಈಗ ಬರ್ತಾ ಇರೋಂಥ ಫೋನ್ಸು 20,000 ಒಳಗೆ ಇರೋ ಫೋನ್ಸ್ಗಳು ನಿಮಗೆ IP68, 69 ಸಿಗ್ತಾಯಿದೆ. ಫಾರ್ ಎಕ್ಸಾಂಪಲ್ ಮೋಟೋರೋಲಾ G ಸೀರೀಸ್ ಎಲ್ಲ ನಿಮಗೆ ಈ IP68 ಮತ್ತು 69 ಡಸ್ಟ್ ವಾಟರ್ ರೆಸಿಸ್ಟೆನ್ಸ್ ಕೊಡ್ತಿದ್ದಾರೆ. ಸೊ ಡ್ಯೂರಬಿಲಿಟಿ ವಿಚಾರಕ್ಕೆ ಬಂದಾಗ IP64 ಮಿನಿಮಮ್. ಇನ್ನು ಕ್ಯಾಮ್ರಾ ಡಿಪಾರ್ಟ್ಮೆಂಟಿಗೆ ಬಂದಾಗ ಈ 15,000, 20,000, 25,000 ಫೋನ್ಸಲ್ಲೆಲ್ಲ ನಿಮಗೆ ಈ ಕ್ಯಾಮ್ರಾಗಳು ತುಂಬಾ ಚೆನ್ನಾಗಿರ್ತವೆ. ಎಸ್ಪೆಷಲಿ ಈ ಸೋನಿ IMX ಸೆನ್ಸರ್ ಇರೋ ಕ್ಯಾಮ್ರಾಗಳನ್ನ ಚೂಸ್ ಮಾಡಿ. ಯಾಕಂದರೆ ಈ ಸೆನ್ಸರ್ಗಳಲ್ಲಿ ಈ ಔಟ್ಪುಟ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅದು ಬಿಟ್ಟು ನಿಮಗೆ 50 ಮೆಗಾಪಿಕ್ಸಲ್, 64 ಮೆಗಾಪಿಕ್ಸಲ್ ಅದೆಲ್ಲ ಯೋಚನೆ ಮಾಡೋಕೋಬೇಡಿ, ಎನಿಥಿಂಗ್ ಇಸ್ ಓಕೆ. ಆದರೆ ಈ OIS ಅನ್ನೋದು ಭಾಳ ಇಂಪಾರ್ಟೆಂಟು, ಅದಿದೆಯಾ ನೋಡ್ಕೊಳ್ಳಿ. ಯಾಕಂದರೆ ಈ OIS ಇಲ್ಲ ಅಂದರೆ ನಿಮ್ಮ ಕ್ಯಾಮ್ರಾಗಳಲ್ಲಿ ಶೇಕಿ ಫುಟೇಜಸ್ ಜಾಸ್ತಿ ಬರುತ್ತೆ ಒಂದು. ಇನ್ನೊಂದು ಅಂದರೆ ಈ ಲೋ ಲೈಟ್ಗಳಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ. ಈ ಕಲರ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಕಾಣೋದು ಇಲ್ಲ. ನೆಕ್ಸ್ಟ್ ವಿಡಿಯೋ ಡಿಪಾರ್ಟ್ಮೆಂಟಲ್ಲಿ 4K ಅಂತೂ ಇರಲೇಬೇಕು. ಎಸ್ಪೆಷಲಿ ಈ ಮೇನ್ ಕ್ಯಾಮ್ರಾಗಳು ಏನಿರ್ತವೆ ಅದರಲ್ಲಿ ನಿಮ್ಮ 4K ಇರೋದು ನೋಡಿ. ಈ ಅಲ್ಟ್ರಾ ವೈಡಲ್ಲಿ 4K ಇಲ್ದಿರೋ ನಡೆಯುತ್ತೆ, ಬಟ್ ಮೇನ್ ಕ್ಯಾಮ್ರಲ್ಲಂತೂ 4K ಇರಲೇಬೇಕು. ಇನ್ನು AI ಫೀಚರ್ಸ್ ನೋಡಬೇಕಾದ್ರೆ ನಿಮಗೆ ಈ 15,000, 20,000, 25,000 ಫೋನ್ಸಲ್ಲೆಲ್ಲ ನಿಮಗೆ ಸಿಕ್ಕಾಪಟ್ಟೆ AI ಫೀಚರ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಈ ಲಾವಾ ಫೋನ್ಸು ಮತ್ತು ಮೋಟೋರೋಲಾ ಫೋನ್ಸು ಮತ್ತು ಈ IQ ಫೋನ್ಸಲ್ಲಿ ಸಿಕ್ಕಾಪಟ್ಟೆ AI ಫೀಚರ್ಸ್ ಕೊಡ್ತಿದ್ದಾರೆ. ಇನ್ಫ್ಯಾಕ್ಟ್ ಟೆಕ್ನೋ ಫೋನ್ಸಲ್ಲೂ ಅಷ್ಟೇ ನಿಮಗೆ ಸಿಕ್ಕಾಪಟ್ಟೆ AI ಫೀಚರ್ಸ್ನ ಕೊಡ್ತಿದ್ದಾರೆ. ಆದಷ್ಟು ಈ ಕ್ಲೀನ್ ಸಾಫ್ಟ್ವೇರ್ ಫೋನ್ಸ್ನ ಚೂಸ್ ಮಾಡಿ. ಅಂದರೆ ಈ ಜಾಸ್ತಿ ಬ್ಲೋಟ್ವೇರ್ಗಳೆಲ್ಲ ಇಲ್ದಿರೋಂಥ ಫೋನ್ಗಳೇ ಚೂಸ್ ಮಾಡಿ. ಬ್ಲೋಟ್ವೇರ್ಸ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಅದನ್ನು ಅನ್ಇನ್ಸ್ಟಾಲ್ ಮಾಡೋ ಲೆವೆಲ್ಗಾರು ಇರಬೇಕು. ಅದನ್ನು ಡಿಸೇಬಲ್ ಮಾಡೋಕ್ಕೋಗಲ್ಲ, ಅನ್ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ಅಂತಂದಾಗ ಸಿಕ್ಕಾಪಟ್ಟೆ ನೋಟಿಫಿಕೇಶನ್ಸ್ ಬರೋದು ಅದೆಲ್ಲ ಭಾಳ ಇರಿಟೇಟ್ ಮಾಡ್ತವೆ. ಸೊ ಈ ಬ್ಲೋಟ್ವೇರ್ಸ್ ಅನ್ಇನ್ಸ್ಟಾಲ್ ಮಾಡೋಂಥದ್ರೆ ಓಕೆ, ಇಲ್ಲಾಂದರೆ ಆದಷ್ಟು ಈ ಕ್ಲೀನ್ ಸಾಫ್ಟ್ವೇರ್ಗಳನ್ನೇ ಚೂಸ್ ಮಾಡಿ. ಇವಾಗ ಬರ್ತಿರೋಂಥ ಫೋನ್ಸ್ಗಳು ಎಸ್ಪೆಷಲಿ ಈ ಲಾವಾ ಫೋನ್ಸ್ಗಳಲ್ಲಿ ನಿಮಗೆ ಕ್ಲೀನ್ ಯೂಸರ್ ಇಂಟರ್ಫೇಸ್ ಸಿಗ್ತಾ ಇದೆ. ಅಂದರೆ ಆಲ್ಮೋಸ್ಟ್ ಈ ಬ್ಲೋಟ್ವೇರ್ಸ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದಾರೆ. ಕನೆಕ್ಟಿವಿಟಿ ವಿಚಾರದಲ್ಲಿ ನಿಮಗೆ ಮಿನಿಮಮ್ 5G ಇರಲೇಬೇಕು. ಆಬ್ವಿಯಸ್ಲಿ 8 ಬ್ಯಾಂಡ್ಸ್ ಇರೋದು 5G ನೆಟ್ವರ್ಕ್ ಇದೆ, ಸೂಪರ್. ಅದ್ರ ಜೊತೆಗೆ ಡ್ಯುಯಲ್ 4G VoLTE ಸೂಪರು. ಅದೇ ಬ್ಲೂಟೂತ್ ವಿಚಾರ ಬಂದಾಗ 5.3 ಆ್ಯಂಡ್ ಅಬೋವ್ ನೋಡಿ. Wi-Fi 6, 7 ಇನ್ನೂ ಸೂಪರ್. ಎಸ್ಪೆಷಲಿ ಈ NFC ಆದಷ್ಟು ಜನ ಇಗ್ನೋರ್ ಮಾಡ್ತಾರೆ, ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಯೋಚನೆ ಮಾಡ್ತಾರೆ. ಬಟ್ NFC ರಿಯಲಿ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಈ ಪೇಮೆಂಟಿಗೆ ವಿಚಾರ ಬಂದಾಗ ಎಸ್ಪೆಷಲಿ ಸ್ಯಾಮ್ಸಂಗ್ ಫೋನ್ಸ್ಗಳಲ್ಲಿ ನಿಮ್ಮ ಕಾರ್ಡ್ನ ರಿಜಿಸ್ಟರ್ ಮಾಡಿಕೊಂಡಿರ್ಬೋದು, ಟ್ಯಾಪ್ ಮಾಡಿ ನಿಮ್ಮ ಪೇಮೆಂಟ್ ಹೋಗುತ್ತೆ. ಸೊ ಆ ಥರ ಫೀಚರ್ಸ್ ಯಾರು ಯೂಸ್ ಮಾಡ್ತಿರೋ ಅಂಥವ್ರಿಗೆಲ್ಲ NFC ಭಾಳ ಇಂಪಾರ್ಟೆಂಟ್. ಒಂದು ವಿಚಾರ ಮಾಡ್ತಿದ್ದೆ, ಈ ಬ್ಯಾಟ್ರಿ ವಿಚಾರದಲ್ಲಿ ಯಾರೆಲ್ಲ ಎಸ್ಪೆಷಲಿ ಗೇಮರ್ಸ್ ಇರ್ತಾರೋ ಅವರು ಸ್ವಲ್ಪ ಈ ವೇಪರ್ ಕೂಲಿಂಗ್ ಚೇಂಬರ್ಸ್ ಇರೋಂಥ ಟೆಕ್ನಾಲಜಿ ಇರೋಂಥ ಫೋನ್ಗಳೇ ಚೂಸ್ ಮಾಡಿ. ಯಾಕಂದರೆ ಈ ಥರ್ಮಲ್ಸ್ ಏನಿದೆ ಫೋನ್ಗಳಲ್ಲಿ ಭಾಳಷ್ಟು ವಾರ್ಮ್ ಆದಾಗ, ಹೀಟ್ ಆದಾಗ ಯೂಸ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಜನರಲಿ ನಿಮಗೆ ಈ ಬಜೆಟೆಡ್ ಫೋನ್ಸಲ್ಲಿ ವೇಪರ್ ಕೂಲಿಂಗ್ ಚೇಂಬರ್ ಇರೋದು ಕಷ್ಟನೇ, ಬಟ್ ಇದ್ದರೆ ಸೂಪರ್. ಸೊ ಇವೆಲ್ಲ ಕಾಂಪೋನೆಂಟ್ಸು ಯಾವ ಬ್ರ್ಯಾಂಡ್ಗಳಲ್ಲಿ ಚೆನ್ನಾಗಿರುತ್ತೆ ಅಂತ ನೋಡೋದಾದರೆ, ನಿಮ್ಗೆ ಏನಾದರೂ ಒಳ್ಳೆ ಕ್ಲೀನ್ ಯೂಸರ್ ಇಂಟರ್ಫೇಸ್ ಇರಬೇಕು, ಒಂದು IP ರೇಟಿಂಗ್ ಚೆನ್ನಾಗಿರಬೇಕು, ಅದ್ರ ಜೊತೆಗೆ ನಿಮ್ಮ ಡ್ಯೂರಬಿಲಿಟಿ ಆಗಿರಲಿ ಅಥವಾ ನಿಮ್ಮ ಡಿಸ್ಪ್ಲೇ AMOLED ಡಿಸ್ಪ್ಲೇ ಆಗಿರಬೇಕು. ಆ ವಿಚಾರದಲ್ಲಿ ನೋಡೋಕೆ ಹೋದಾಗ ಮೋಟೋರೋಲಾ ಫೋನ್ಸಲ್ಲಿ ಇವೆಲ್ಲ ಕಾಂಪೋನೆಂಟ್ಸು ಸೂಪರ್ ಆಗಿರುತ್ತೆ. ಸ್ಯಾಮ್ಸಂಗ್ನ ವಿಚಾರ ಬಂದಾಗ ಸ್ಯಾಮ್ಸಂಗಲ್ಲಿ ನಿಮಗೆ ಅಪ್ಡೇಟ್ಸ್ ನಿಮಗೆ 6-7 ಇಯರ್ಸ್ ಅಪ್ಡೇಟ್ಸು, ಅದು ಸೂಪರು. ಅದೊಂದೇ ಅಲ್ಲ, ಅದ್ರ ಜೊತೆಗೆ ಈ ಸ್ಯಾಮ್ಸಂಗ್ ಡಿಸ್ಪ್ಲೇಗಳು ಸೂಪರ್ ಆಗಿದೆ. ಯಾಕಂದರೆ AMOLED ಡಿಸ್ಪ್ಲೇ ಫೋನ್ಸ್ ಆಗಿರ್ತವೆ. ಆ್ಯಂಡ್ ಆಲ್ಸೋ ಕ್ಯಾಮ್ರಾಸನ್ನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಸ್ಯಾಮ್ಸಂಗ್ ಫೋನ್ಸಲ್ಲಿ. ಎಸ್ಪೆಷಲಿ M35 ಫೋನ್ಸ್ ಎಲ್ಲ ಸೂಪರ್ ಕ್ಯಾಮ್ರಾ. ನೆಕ್ಸ್ಟ್ ನೀವೇನಾದ್ರು ಗೇಮರ್ ಆಗಿದ್ರೆ ನಿಮಗೆ ಪರ್ಫಾರ್ಮೆನ್ಸ್ ಅನ್ನೋದು ಭಾಳನೇ ಇಂಪಾರ್ಟೆಂಟ್. ಸೊ ಆ ವಿಚಾರದಲ್ಲಿ ನೀವು ನೋಡಿದಾಗ ಈ ಪೋಕೋ ಅಥವಾ ಈ IQ ಇಂಥ ಫೋನ್ಗಳಲ್ಲಿ ನಿಮಗೆ ಗೇಮಿಂಗ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ. ಈ ಪೋಕೋ ಅಥವಾ IQ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಗೇಮರ್ಸ್. ಇನ್ಫ್ಯಾಕ್ಟ್ ಈ ಫೋನ್ಗಳಲ್ಲಿ ನಿಮಗೆ ಒಳ್ಳೆ ಡಿಸ್ಪ್ಲೇ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಈ ಬ್ಯಾಟ್ರಿಗಳು ಚೆನ್ನಾಗಿರ್ತವೆ. ಇನ್ನು ನಿಮ್ಗೆ ಏನಾದರೂ ಸ್ವಲ್ಪ ಫೋನ್ಸ್ ಯುನೀಕ್ ಆಗಿರಬೇಕು, ಜೊತೆಗೆ ಕಂಪ್ಲೀಟ್ಲಿ ಕ್ಲೀನ್ UI ಬೇಕು ಅಂತ ನನಗಿದ್ರೆ ನಥಿಂಗ್ ಫೋನ್. ಯಾಕಂದರೆ ಈ ನಥಿಂಗ್ ಫೋನ್ಸಲ್ಲಿ ಕಂಪ್ಲೀಟ್ಲಿ ಕ್ಲೀನ್ ಯೂಸರ್ ಇಂಟರ್ಫೇಸ್ ಸಿಗುತ್ತೆ. ಆದರೆ ಕ್ಯಾಮ್ರಾ ಇಂಪಾರ್ಟೆಂಟ್ ಆಗಿದ್ದು, ನಿಮ್ಮ ಯೂಸೇಜಲ್ಲಿ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಡಿಸ್ಪ್ಲೇ ಇಂಪಾರ್ಟೆಂಟ್ ಅನ್ನೋಗಿದೆ ವಿವೋ ಫೋನ್ಸ್. ಯಾಕಂದರೆ ವಿವೋ ಅವರು ಈ ನಡುವೆ ಈ ತನ್ನ ಫೋನ್ಸ್ಗಳಲ್ಲಿ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಆ್ಯಂಡ್ ಆಲ್ಸೋ ಇನ್ಫ್ಯಾಕ್ಟ್ ರಿಯಲ್ಮಿನೂ ಅವ್ರ ತನ್ನ ಫೋನ್ಸ್ಗಳಲ್ಲಿ ಈ ಕ್ಯಾಮ್ರಾ ಮತ್ತು ಈ ಮಲ್ಟಿಮೀಡಿಯಾ ಕಂಟೆಂಟ್ಸ್ಗಳಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ನೀವು ಈ ಫೋನ್ಸ್ನ ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಕೇಳಿದ್ರೆ, ಈ ಆಫ್ಲೈನ್ ಮತ್ತು ಆನ್ಲೈನ್ ಈ ಎರಡು ವಿಚಾರ ನೋಡಿದಾಗ ಈ ನಡುವೆ ಸ್ವಲ್ಪ ದಿನಗಳಿಂದ ಈ ಆಫ್ಲೈನ್ ಮಾರ್ಕೆಟಲ್ಲಿ ಸೇಲ್ಸ್ ಚೆನ್ನಾಗಿ ಆಗ್ತಾ ಇದೆ. ಹಂಗಂತ ಮಾತ್ರ ಆನ್ಲೈನಲ್ಲಿ ಆಗ್ತಾ ಇಲ್ಲ ಅಂತಲ್ಲ. ಈ ಆನ್ಲೈನಲ್ಲಿ ಸ್ವಲ್ಪ ಜನ ಕಡಿಮೆ ಮಾಡಿದ್ದಾರೆ ತೊಗೊಳಕ್ಕೆ. ಸ್ವಲ್ಪ ಜನಕ್ಕೆ ಇದು ಆನ್ಲೈನ್ ಮಾರ್ಕೆಟಲ್ಲಿ ಭಾಳ ಫ್ರಾಡ್ಗಳಾಗ್ತಾ ಇದೆ ಅಂತ ಅನಿಸುತ್ತೆ. ಫೋನ್ಗಳು ಪರ್ಚೇಸ್ ಮಾಡೋದ್ರ ಸಮಯದಲ್ಲಿ ಜಾಸ್ತಿ ಫೋನ್ ಬಾಕ್ಸಲ್ಲಿ ಕಲ್ಲುಗಳು ಸಿಗೋದು ಅಥವಾ ಸೋಪುಗಳು ಸಿಗೋದೆಲ್ಲ ಕೇಳಿದ್ದೀರಾ ನೀವು. ಬಟ್ ಎಲ್ಲ ಕಡೆ ಇದಾಗಲ್ಲ ಅಂತ ನನ್ನ ಅನಿಸಿಕೆ. ನೀವೇನಾದ್ರು ಪರ್ಚೇಸ್ಗಳು ಎಸ್ಪೆಷಲಿ ಈ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಥವಾ ಸ್ಯಾಮ್ಸಂಗಿನ ವೆಬ್ಸೈಟಲ್ಲಿ ಅಥವಾ ಜಿಯೋಮಿಯವ್ರ ವೆಬ್ಸೈಟಲ್ಲಿ ಅಥವಾ ಮೋಟೋರೋಲಾ ವೆಬ್ಸೈಟಲ್ಲಿ ಇಂಥ ಕಡೆ ನೀವು ಪರ್ಚೇಸ್ ಮಾಡಿದಾಗ ನಿಮಗೆ ಈ ಫ್ರಾಡ್ಗಳಾಗೋದು ತುಂಬ ಕಡಿಮೆ.
ಸೊ ಪರ್ಚೇಸ್ ಮಾಡಬೇಕಾದ್ರೆ ಈ ಡಿಸ್ಕೌಂಟ್ ಅನ್ನೋದನ್ನ ಭಾಳ ಗಮನಿಸಿ. ಯಾಕಂದರೆ ಎಷ್ಟೋ ಕಡೆ ಈ ಆನ್ಲೈನ್ ಪರ್ಚೇಸ್ಗಳಲ್ಲಿ ಈ ಕಾರ್ಡ್ ಡಿಸ್ಕೌಂಟ್ಸ್ ಇರ್ತವೆ. ನಿಮ್ಮ ಹತ್ರ ಕಾರ್ಡ್ ಇಲ್ದಿರೋ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಸ್ ಹತ್ರ ಇರ್ಬೋದು, ಅವ್ರ ಹತ್ರ ಈಸ್ಕೊಂಡು ಯೂಸ್ ಮಾಡಿ. ಸೊ ದಟ್ ನಿಮ್ಗೆ ಅಟ್ಲೀಸ್ಟ್ ಒಂದು 2000-3000 ಸೇವ್ ಆಗುತ್ತೆ. ಸೊ ಗೆಳೆಯರೆ, ಇದೊಂದು ವಿಡಿಯೋ ಈ ಬಜೆಟೆಡ್ ಫೋನ್ನ ನಾವು ಹೇಗೆ ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿತ್ತು. ಎಸ್ಪೆಷಲಿ ಈ ನಾನ್ ಟೆಕ್ಕೀಸ್ ಯಾರು ಇರ್ತಾರೆ ಅವ್ರಿಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ಅವ್ರಿಗೆ ಟೆಕ್ನಿಕಲ್ಲಾಗಿ ಇದನ್ನು ಅರ್ಥ ಮಾಡ್ಕೊಳೋದು ಭಾಳ ಕಷ್ಟ ಆಗ್ತಾ ಇರುತ್ತೆ ಫೋನ್ ತೊಗೊಳೋ ಟೈಮಲ್ಲಿ. ಸೊ ಅಂಥವ್ರಿಗೆ ಈ ವಿಡಿಯೋ ತುಂಬ ನೆನಪಾಗುತ್ತೆ. ಸೊ ನಿಮ್ಗೇನಾದರೂ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಾಗಿದೆಯಲ್ಲ, ಸೊ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಯೂಸ್ ಮಾಡಿ. ಏನೇ ಕ್ವೆಶನ್ ಇದ್ರೆ ಕ್ವೆಶನ್ ಮಾಡಿ, ಐ ವಿಲ್ ಟ್ರೈ ಟು ಆನ್ಸರ್ ಆಲ್ ದೋಸ್. ಸೊ ಗೆಳೆಯರೆ, ಕೊನೆಯದಾಗಿ ಯಾರಿಗೆಲ್ಲ ಈ ವಿಡಿಯೋ ನಿಜವಾಗಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡಿ. ಅದ್ರ ಜೊತೆಗೆ ಇದನ್ನು ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಶೇರ್ ಕೂಡ ಮಾಡಿ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಸಬ್ಸ್ಕ್ರೈಬರ್ಸ್ ಕೌಂಟ್ ತುಂಬ ಕಡಿಮೆ ಇದ್ದಾರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನಾನು ನಿಮ್ಮ ಜಗದೀಶ್, ಟೆಕ್ ಎಜೆನ್ಸಿ ಕನ್ನಡದಿಂದ ಧನ್ಯವಾದಗಳು.